ಸೊ ಮೈ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಪ್ರೊಫೆಷನಲಿಸ್ಟ್, ಐ ಆಮ್ ಉದಯ್ ಸಿಂಗ್ ಅಡ್ವೊಕೇಟ್ ಸ್ಪೀಕಿಂಗ್. ಸೊ ನೀವೆಲ್ಲರೂ ಸಹ ನನ್ನ ಚಾನಲನ್ನು ವೀಕ್ಷಿಸ್ತಾ ಇದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ನನ್ನ ಚಾನಲ್ಗೆ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತೇಳಿ ಹೇಳ್ತಾ, ಇವತ್ತು ನಾನು ಇನ್ನೊಂದು ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಇವತ್ತು ನಾನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಷಯ ಉಯಿಲು ಅಥವಾ ಮೃತ್ಯುಪತ್ರ, ವಿಲ್ ಡೀಡ್ ಅಂತೇಳಿ ಹೇಳ್ತೀನಿ. ಸೊ ಇವತ್ತಿನ ದಿನಗಳಲ್ಲಿ ಉಯಿಲು ಅಥವಾ ಮೃತ್ಯುಪತ್ರವನ್ನು ಮಾಡ್ತಕ್ಕಂಥದ್ದು ಕೌಟುಂಬಿಕ ಆಸ್ತಿಯನ್ನು ವಿಲೇವಾರಿ ಮಾಡುವುದಕ್ಕೋಸ್ಕರ ಈ ಉಯಿಲನ್ನು ಮೃತ್ಯುಪತ್ರವನ್ನು ಬಹಳಷ್ಟು ಕುಟುಂಬದಲ್ಲಿ ಮಾಡ್ತಾ ಇದ್ದಾರೆ. ಇಂಥ ಒಂದು ಉಯಿಲು ಅಥವಾ ಮೃತ್ಯುಪತ್ರವನ್ನು ನ್ಯಾಯಾಲಯದಲ್ಲಿ ಇವತ್ತು ವಾದಿ ಪ್ರತಿವಾದಿಗಳಲ್ಲಿ ಒಂದು ಸವಾಲಾಗಿ ಅಥವಾ ಚಾಲೆಂಜ್ ಆಗಿ ಸ್ವೀಕರಿಸ್ತಾ ಇರತಕ್ಕಂಥದ್ದನ್ನು ಸಹ ನಾವು ಬಹಳ ನೋಡ್ತಾ ಇದ್ದೀವಿ. ಇಂಥ ಒಂದು ಮೃತ್ಯುಪತ್ರ ಎಂದರೆ ಏನು ಅಂತೇಳಿ ಪ್ರಶ್ನೆ ಬಂದಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ತನ್ನ ಮರಣದ ನಂತರ ತನ್ನದೇ ಆದಂಥ ಸ್ವಯಾರ್ಜಿತ ಆಸ್ತಿಯನ್ನು ಯಾರಿಗೆ ವಿಲೇವಾರಿ ಆಗಬೇಕು ಎಂಬತಕ್ಕಂಥದ್ದನ್ನು ಕಾನೂನುಬದ್ಧವಾಗಿ ಘೋಷಣೆ ಮಾಡ್ತಕ್ಕಂಥದ್ದನ್ನು ನಾವು ಉಯಿಲು ಅಥವಾ ಮೃತ್ಯುಪತ್ರ ಅಂತೇಳಿ ನಾವು ಹೇಳ್ತೀವಿ. ಅಥವಾ ಒಬ್ಬ ವ್ಯಕ್ತಿ ತನ್ನದೇ ಆದಂಥ ಆಸ್ತಿಯನ್ನು ತನ್ನ ಮರಣದ ನಂತರ ಯಾರಿಗೆ ಹೋಗಬೇಕು, ಯಾರಿಗೆ ವಿಲೇವಾರಿ ಆಗಬೇಕು ಎಂಬತಕ್ಕಂಥ ಇಚ್ಛೆಯನ್ನು, ಅಪೇಕ್ಷೆಯನ್ನು ವ್ಯಕ್ತಪಡಿಸತಕ್ಕಂಥದ್ದು ಸಹ ನಾವು ಉಯಿಲು ಅಥವಾ ಮೃತ್ಯುಪತ್ರ ಅಂತೇಳಿ ನಾವು ಹೇಳಬೇಕಾಗುತ್ತೆ. ಈ ರೀತಿಯಾದಂಥ ಕಾನೂನುಬದ್ಧವಾದಂಥ ಘೋಷಣೆ ಆದಂಥ ಉಯಿಲು ಅಥವಾ ಮೃತ್ಯುಪತ್ರವನ್ನು ನಾವು ಸಹಜವಾಗಿ 1925 ವಾರಸುದಾರ ಕಾಯ್ದೆ ಅಡಿಯಲ್ಲಿ ವಸಿಯತ್ ಅಂತೇಳಿ ನಾವು ಕರಿತೀವಿ. ಸೊ ಇಂಥ ಒಂದು ಯಾವುದೇ ಒಂದು ಉಯಿಲನ್ನು ಅಥವಾ ಮೃತ್ಯುಪತ್ರವನ್ನು ಬರೀಬೇಕಾದ್ರೆ ಇದು ಕಾನೂನುಬದ್ಧವಾಗಿರುವುದರ ಜೊತೆಗೆ, ಘೋಷಣೆ ಆಗುವುದರ ಜೊತೆಗೆ ಆ ರೀತಿ ಬರೆಯುವಂಥ ಕರ್ತನು ಯಾವಾಗಲೂ ಸಹ ಅದು ಲಿಖಿತ ರೂಪದಲ್ಲಿ ಬರೆದಿರಬೇಕು. ಸೊ ಇಂಥ ಒಂದು ಉಯಿಲು ಅಥವಾ ಮೃತ್ಯುಪತ್ರದಲ್ಲಿ ಎರಡು ವಿಧವಾದಂಥ ಉಯಿಲುಗಳನ್ನು ನಾವು ನೋಡ್ತಾ ಇದ್ದೀವಿ. ಒಂದು ಪ್ರಿವಿಲೇಜ್ಡ್ ವಿಲ್ ಅಂತೇಳಿ ಹೇಳ್ತೀವಿ, ಇನ್ನೊಂದು ಅನ್ಪ್ರಿವಿಲೇಜ್ಡ್ ವಿಲ್ ಅಂತೇಳಿ ಹೇಳ್ತೀವಿ. ವಿಶೇಷವಾಗಿರ್ತಕ್ಕಂಥ ಮೃತ್ಯುಪತ್ರ ಉಯಿಲನ್ನು ಸಹಜವಾಗಿ ಸೈನಿಕರು ಇರ್ಬೋದು, ಅಥವಾ ಯುದ್ಧ ಭೂಮಿಯಲ್ಲಿ ಸೈನ್ಯ ಮಾಡ್ತಕ್ಕಂಥದ್ದಿರ್ಬೋದು, ಅಥವಾ ವೈಮಾನಿಕ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಣೆ ಮಾಡ್ತಕ್ಕಂಥ ಸೈನಿಕರು ಇರ್ಬೋದು, ನೌಕಾದಳದಲ್ಲಿ ಕಾರ್ಯನಿರ್ವಹಣೆ ಮಾಡ್ತಕ್ಕಂಥ ಸೈನಿಕರು ಇರ್ಬೋದು. ಇಂಥ ಒಂದು ಸೈನಿಕರು ಪ್ರಿವಿಲೇಜ್ಡ್ ವಿಲ್ಲನ್ನು ಮಾಡ್ಬೋದು, ವಿಶೇಷವಾದಂಥ ಮೃತ್ಯುಪತ್ರವನ್ನು ಮಾಡ್ಬೋದು. ಇವರು ಮಾಡುವಂಥ ಮೃತ್ಯುಪತ್ರ ಭಾಗಶಃವಾದಂಥ ಮೌಖಿಕವಾಗಿರ್ಬೋದು, ಭಾಗಶಃವಾಗಿ ಲಿಖಿತವಾಗಿಯೂ ಸಹ ಇರ್ಬೋದು, ಅಥವಾ ಸಂಪೂರ್ಣವಾಗಿ ಮೌಖಿಕವಾಗಿಯೂ ಸಹ ವಿಲ್ಲನ್ನು ಅಥವಾ ಮೃತ್ಯುಪತ್ರವನ್ನು ಮಾಡ್ತಕ್ಕಂಥದ್ದು, ಇದನ್ನು ನಾವು ಪ್ರಿವಿಲೇಜ್ಡ್ ವಿಲ್ ಅಂತೇಳಿ ನಾವು. ಸೊ ಇವರನ್ನ ಹೊರತುಪಡಿಸಿ ಇನ್ಯಾವುದೇ ಕುಟುಂಬದ ಸದಸ್ಯರು ಅಥವಾ ಕರ್ತನು ತನ್ನದಾದಂಥ ಮೃತ್ಯುಪತ್ರವನ್ನು ಉಯಿಲನ್ನು ಮಾಡ್ತಾನೆ ಅಂತಂದ್ರೆ ಉಳಿದೆಲ್ಲ ಉಯಿಲುಗಳು ಅನ್ಪ್ರಿವಿಲೇಜ್ಡ್ ಅಂತೇಳಿ ನಾವು ಹೇಳ್ತೀವಿ, ಅಥವಾ ಅನ್ಪ್ರಿವಿಲೇಜ್ಡ್ ವಿಲ್ ಅಂತೇಳಿ ನಾವು ಕರಿತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೇಕಾಗುತ್ತೆ. ಸೊ ಅಷ್ಟೇ ಅಲ್ಲದೆ ಮೃತ್ಯುಪತ್ರವನ್ನು ಬರಲಿಕ್ಕೆ ಇವತ್ತು ಬಹಳಷ್ಟು ವ್ಯಕ್ತಿಗಳು ತಮ್ಮದೇ ಆದಂಥ ಆಸ್ತಿಯ ಉಯಿಲನ್ನು ಬರಲಿಕ್ಕೆ ಅವಕಾಶವನ್ನು ಕೊಡ್ತಾ ಇದೆ. ಅಂಥ ಒಂದು ಅವಕಾಶದಲ್ಲಿ ಅವನು ಮೂಗನಿರ್ಬೋದು, ಅಥವಾ ಕುರುಡನಿರ್ಬೋದು, ಅಥವಾ ಅಂಗವಿಕಲತೆಯನ್ನು ಹೊಂದಿರತಕ್ಕಂತಿರ್ಬೋದು, ಅಥವಾ ಅವಿವಾಹಿತ ಆಗಿರ್ತಕ್ಕಂಥ ಯಾವುದೇ ಒಬ್ಬ ಮಹಿಳೆಯೂ ಸಹ ಈ ಒಂದು ಉಯಿಲನ್ನು ಮೃತ್ಯುಪತ್ರವನ್ನು ಬರೆಯತಕ್ಕಂಥ ಹಕ್ಕನ್ನು ಹೊಂದಿರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಇಂಥ ಒಂದು ಉಯಿಲು ಅಥವಾ ಮೃತ್ಯುಪತ್ರವಂತ ಒಂದು ವಿಲ್ ಡೀಡನ್ನು ಮಾಡಬೇಕಾದ್ರೆ ಕೆಲವೊಂದು ಕಂಡೀಷನ್ಸ್ಗಳನ್ನು, ನಿಯಮಗಳನ್ನು ಅನುಸರಿಸಬೇಕಾಗುತ್ತೆ, ಕೆಲವೊಂದು ಅಂಶಗಳನ್ನು ಪರಿಗಣಿಸಬೇಕಾಗುತ್ತೆ. ಇಂಥ ಒಂದು ಅಂಶಗಳನ್ನು, ಕಂಡೀಷನ್ಸ್ಗಳಿಗೆ ಒಳಪಟ್ಟು ಉಯಿಲನ್ನು ಕೊಡಬೇಕು, ಕರ್ತನ ಉಯಿಲನ್ನು ಬರಬೇಕು ಅಥವಾ ಮೃತ್ಯುಪತ್ರವನ್ನು ಬರಬೇಕಾಗುತ್ತೆ. ಅಂಥ ಒಂದು ನಿಯಮಗಳೇನು, ಕಂಡೀಷನ್ಸ್ಗಳೇನು ಅಂತೇಳಿ ನೋಡಿದಾಗ ವಿಲ್ ಡೀಡಿನ ಕಂಡೀಷನ್ಸ್ಗಳನ್ನು ನಾವು ನೋಡ್ತಾ ಹೋದರೆ, ಮೊಟ್ಟ ಮೊದಲನೇದಾಗಿ ಉಯಿಲು ಮಾಡುವಂಥ ಮೃತ್ಯುಪತ್ರವನ್ನು ಬರೆಯುವಂಥ ವ್ಯಕ್ತಿ ಅದನ್ನು ಯಾವಾಗಲೂ ಸಹ ತನ್ನದೇ ಆದಂಥ ಕೈಯಿಂದ ಲಿಖಿತ ರೂಪದಲ್ಲಿ ಬರೀಬೇಕು. ಇನ್ನು ತಾನು ಬರೆಯುವಂಥ ಉಯಿಲು ಅಥವಾ ಮೃತ್ಯುಪತ್ರ ಯಾವುದೇ ಭಾಷೆ ಇರ್ಬೋದು, ಯಾವುದೇ ಲಿಪಿ ಇರ್ಬೋದು, ಯಾವುದೇ ಶೈಲಿ ಇರ್ಬೋದು, ಈ ರೀತಿಯಾದಂಥ ತನಗೆ ಬರುವಂಥ ಭಾಷೆ, ಲಿಪಿ, ಶೈಲಿಯ ಮೂಲಕ ಮೃತ್ಯುಪತ್ರವನ್ನು ಬರೀಬೇಕಾಗುತ್ತೆ. ಇದು ಎರಡನೇ ಅಂಶ ಆಗ್ತದೆ. ಈ ರೀತಿಯಾದಂಥ ಕರ್ತನು ಯಾವಾಗ ತನ್ನ ಉಯಿಲನ್ನು ಬರೀತಾನೆ, ಆ ಬರೆದಂಥ ಉಯಿಲಿಗೆ ತನ್ನದೇ ಆದಂಥ ಹೆಸರನ್ನ, ಸಹಿಯನ್ನು ಮಾಡುವುದರ ಜೊತೆಗೆ ತನ್ನ ಹೆಬ್ಬೆರಳನ್ನ ಸಾಕ್ಷಿಯನ್ನು ಹಾಕಬೇಕಾಗುತ್ತೆ, ಹೆಬ್ಬೆರಳನ್ನ ಸಹಿಯನ್ನು ಕೊಡಬೇಕಾಗುತ್ತೆ, ಮುದ್ರಣವನ್ನು ಸಹ ಕೊಡ್ತಕ್ಕಂಥದ್ದು ತುಂಬಾ ಅವಶ್ಯಕವಾಗಿರ್ತದೆ. ಈ ರೀತಿ ಬರೆದಂಥ ಯಾವುದೇ ಒಂದು ಉಯಿಲು ಅಥವಾ ಮೃತ್ಯುಪತ್ರಕ್ಕೆ ಇಬ್ಬರು ವ್ಯಕ್ತಿಗಳು ಸಾಕ್ಷಿ ಹಾಕಬೇಕಾಗುತ್ತೆ ಅಥವಾ ಹಾಕಿಸಿರಬೇಕಾಗುತ್ತೆ. ಇದು ಒಂದು ಅತಿ ಪ್ರಮುಖವಾದಂಥ ನಿಯಮ ಆಗ್ತದೆ. ಅಷ್ಟೇ ಅಲ್ಲದೆ ಕರ್ತ ಅಥವಾ
ಈ ಉಯಿಲನ್ನು ಬರೆಸುವಂಥ ವ್ಯಕ್ತಿ ಬೇರೆಯವರ ಕೈಯಿಂದ ಬಿಕ್ಲಮ್ ಅಂತೇಳಿ ಹೇಳ್ತೀವಿ ಅಥವಾ ರೈಟರ್ ಅಂತೇಳಿ ಕರಿತೀವಿ. ಈ ರೀತಿ ಬಿಕ್ಲಮ್ ಅಥವಾ ರೈಟರ್ ಅಥವಾ ಬರಹಗಾರ ಬರೆದಂಥ ಸಂದರ್ಭದಲ್ಲಿ ಆ ರೀತಿ ಬರೆದಂಥ ಬರಹಗಾರ ಯಾವಾಗಲೂ ಕೂಡ ವೃತ್ತಪತ್ರಕ್ಕೆ ಉಯಿಲಿಗೆ ಸಾಕ್ಷಿದಾರನಾಗಲಿಕ್ಕೆ ಬರುವುದಿಲ್ಲ, ಅವನು ಸಾಕ್ಷಿ ಆಗಲಿಕ್ಕೆ ಅನರ್ಹರಾಗ್ತಾನೆ. ಇದು ಒಂದು ಅತಿ ಪ್ರಮುಖವಾದಂಥ ನಿಯಮ. ಸೊ ಉಯಿಲನ್ನು ಬರೆಯುವಂಥ ಕರ್ತ ಯಾವಾಗಲೂ ಸಹ ತನ್ನ ಉಯಿಲಿನೊಳಗಡೆ ತನ್ನ ಮರಣದ ನಂತರ ತನ್ನ ಆಸ್ತಿ ಯಾರಿಗೆ ಎಷ್ಟೆಷ್ಟು ಹೋಗಬೇಕು ಎಂಬತಕ್ಕಂಥದ್ದನ್ನು, ಹೇಗೆ ವಿಲೇವಾರಿ ಆಗಬೇಕು ಎಂಬತಕ್ಕಂಥದ್ದನ್ನು ಸ್ಪಷ್ಟವಾಗಿ ನಿರ್ಣಯಿಸಬೇಕಾಗುತ್ತದೆ. ಯಾವುದೇ ವಿಧವಾದಂಥ ದ್ವಂದ್ವ ನಿರ್ಣಯಕ್ಕೆ, ದ್ವಂದ್ವ ವೃತ್ತಪತ್ರಕ್ಕೆ ಅವಕಾಶ ಮಾಡಿಕೊಡದೇ ಇರತಕ್ಕಂಥ ಒಂದು ಸೂಕ್ಷ್ಮತೆಯನ್ನು ನಾವು ಈ ನಿಯಮದಲ್ಲಿ ತಿಳ್ಕೋಬೇಕಾಗುತ್ತೆ. ಸೊ ಈ ರೀತಿಯಾದಂಥ ವೃತ್ತು ಪತ್ರ ಅಥವಾ ಉಯಿಲನ್ನು ಮಾಡಿದಂಥ ಸಂದರ್ಭದಲ್ಲಿ ಆ ಕರ್ತ ಅಂತೇನಿರ್ತಾನೆ, ಕರ್ತನಿಗೆ ತಾನು ಜೀವಂತವಿರುವಂಥ ಸಂದರ್ಭದಲ್ಲಿ ತಾನು ಮಾಡಿದಂಥ ಯಾವುದೇ ವೃತ್ತಪತ್ರದ ಆಸ್ತಿ ಏನಿದೆ ಆ ಆಸ್ತಿಯನ್ನು ಜೀವಿತಾವಧಿ ಒಳಗಡೆ ಸಂಪೂರ್ಣವಾಗಿ ವಿಲೇವಾರಿ ಮಾಡುವಂಥ ಸಂಪೂರ್ಣ ಹಕ್ಕು, ಸ್ವತಂತ್ರತೆ ಅವನಿಗಿರ್ತದೆ. ಇದರಲ್ಲಿ ಯಾವುದೇ ವಿಧವಾದಂಥ ಯಾರೂ ಸಹ ನಿಬಂಧನೆ ಹಾಕಲಿಕ್ಕೆ ಬರೋದಿಲ್ಲ. ಉಯಿಲು ಬರೆದು ಕೊಟ್ಟಿದ್ದಾರೆ, ಉಯಿಲು ಮಾಡಿದ್ದಾರೆ ಅಂದ ತಕ್ಷಣ ಅವನ ಹಕ್ಕುಗಳು ಮತ್ತು ಸ್ವತಂತ್ರತೆಯನ್ನು ಮೊಟಕುಗೊಳಿಸಲಿಕ್ಕೆ ಸಾಧ್ಯ ಇಲ್ಲ. ಅವರ ಜೀವಿತಾವಧಿ ಒಳಗಡೆ ಅವರಿಗೆ ಸಂಪೂರ್ಣವಾದಂಥ ಉಯಿಲು ಮಾಡಿದ್ರೂ ಸಹ ತನ್ನ ಆಸ್ತಿಯನ್ನು ವಿಲೇವಾರಿ ಮಾಡತಕ್ಕಂಥ ಸಂಪೂರ್ಣ ಹಕ್ಕು, ಅಧಿಕಾರ ಆ ಕರ್ತನಿಗೆ ಇರ್ತದೆ. ಕುಟುಂಬದಲ್ಲಿರ್ತಕ್ಕಂಥ ಸ್ವಯಾರ್ಜಿತ ಆಸ್ತಿ ಇರ್ಬೋದು, ಹಿಂದೂ ಅವಿಭಜಿತ ಕುಟುಂಬದ ಆಸ್ತಿ ಇರ್ಬೋದು, ಅಥವಾ ಹಿಂದೂ ಅವಿಭಜಿತವಾದಂಥ ಕುಟುಂಬದ ಆಸ್ತಿ ಇರ್ಬೋದು. ಒಂದು ವೇಳೆ ಕರ್ತನಾದಂಥ ಒಂದು ಅವಿಭಕ್ತ ಕುಟುಂಬದಲ್ಲಿ ಕರ್ತನಾಗಿರ್ತಕ್ಕಂಥ ತಂದೆ ಆದಂಥ ಸ್ವಯಾರ್ಜಿತ ಆಸ್ತಿಯನ್ನು ಗಳಿಸಿರ್ತಾನೆ. ಅವನಿಗೆ 4 ಜನ ಗಂಡ್ಮಕ್ಳು, ಒಂದು 5-6 ಜನ ಹೆಣ್ಮಕ್ಳು ಇರ್ತಾರೆ. ಅಂಥ ಸಂದರ್ಭದಲ್ಲಿ ಈ ಎಲ್ಲ ನಿಯಮಗಳನ್ನು ಅನುಸರಿಸಿಬಿಟ್ಟು ಕರ್ತನಾದಂಥವನು ಯಾವುದೇ ಒಬ್ಬ ಮಗನು ಪಾಲು ಕೇಳುವಂಥ ಸಂದರ್ಭದಲ್ಲಿ ಯಾವುದೇ ಒಬ್ಬ ಮಗನಿಗೆ ಅವನಿಗೆ ಬರುವಂಥ ಪ್ರತ್ಯೇಕತ ಪಾಲನ್ನು ಸಹ ಕೊಡ್ಬೋದು. ಉಯಿಲನ್ನು ಬರೀಬೋದು, ನಿನ್ನ ಪಾಲು ಇಷ್ಟಿದೆ ಅಂತೇಳಿ ಉಯಿಲನ್ನು ಬರೆದು ಕೊಡ್ಬೋದು. ಅಥವಾ ಇಡೀ ಒಂದು ಆಸ್ತಿ, ತನ್ನ ಸ್ವಯಾರ್ಜಿತ ಆಸ್ತಿ ಇದೆ, ಸಂಪೂರ್ಣ ಆಸ್ತಿಯನ್ನು ಅವನ ಒಬ್ಬನಿಗೆ ಸಹ ಬರೆದು ಕೊಡ್ಬೋದು. ಅಥವಾ ಇಡೀ ಒಂದು ಆಸ್ತಿಯನ್ನು ಯಾರ್ಯಾರಿಗೆ ಎಷ್ಟೆಷ್ಟು ಹಂಚಿಕೆ ಆಗಬೇಕೆಂಬತಕ್ಕಂಥದ್ದನ್ನು ಒಂದು ವಿಭಾಗ ಮಾಡಿ ತನ್ನದೇ ಆದಂಥ ಉಯಿಲನ್ನು, ವೃತ್ತಪತ್ರವನ್ನು ಕರ್ತನಾದಂಥವನು, ಹಿಂದೂ ಅವಿಭಕ್ತ ಕುಟುಂಬದ ಆಸ್ತಿ ಒಳಗಡೆ ಕರ್ತನಾದಂಥವನು ಬರೆಯತಕ್ಕಂಥಕ್ಕಿರ್ತದೆ. ಅಥವಾ ತನ್ನ ಸ್ವಯಾರ್ಜಿತ ಆಸ್ತಿಯಲ್ಲೂ ಸಹ ಎಲ್ಲರಿಗೂ ಸಹ ಹಂಚಿಕೆ ಆಗುವಂಥ ರೀತಿಯಲ್ಲೂ ಸಹ ಬರೆಯುವಂಥ ಅಧಿಕಾರ ಅವನಿಗೆ ಇರ್ತದೆ. ಎಷ್ಟೋ ಕುಟುಂಬಗಳಲ್ಲಿ ಇಂಥ ಒಂದು ಉಯಿಲು ಅಥವಾ ಕರ್ತ ತನ್ನ ತಂದೆ ನನಗಷ್ಟೇ ಬರೆದಿದ್ದಾನೆ ಅಂತೇಳ್ಬಿಟ್ಟು ಸುಳ್ಳು ಅಪಾದನೆಗಳನ್ನು ಮಾಡಿ ಸ್ವತಃ ಕುಟುಂಬದ ಸದಸ್ಯರಿಗೆ, ಅಣ್ಣ ತಂಗಿಯರಿಗೆ, ಅಕ್ಕ ತಮ್ಮಂದಿರಿಗೆ ಮೋಸವನ್ನು ಮಾಡಿ ಆಸ್ತಿಯನ್ನು ಕಬಳಿಸಿಕೊಂಡಿರ್ತಕ್ಕಂಥದ್ದನ್ನು ನಾವು ಇವತ್ತಿನ ದಿನಗಳಲ್ಲಿ ನೋಡ್ತೀವಿ. ಅದಕ್ಕೆ ಈ ಎಲ್ಲ ನಿಯಮಗಳನ್ನು ಕರ್ತನಾದಂಥವನು, ಉಯಿಲು ಮಾಡುವಂಥವನು, ವೃತ್ತಪತ್ರವನ್ನು ಮಾಡುವಂಥ ವ್ಯಕ್ತಿ ಇದೆಲ್ಲದೂ ಸಹ ತಿಳ್ಕೋಬೇಕೆಂಬತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬೇಕಾಗುತ್ತೆ. ಈ ರೀತಿ ಯಾವುದೇ ವಿಧವಾದಂಥ ಉಯಿಲು ಅಥವಾ ವೃತ್ತಪತ್ರವನ್ನು ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಯಾವುದೇ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ನೋಂದಣಿ ಮಾಡಿಸಬೇಕೆಂಬತಕ್ಕಂಥದ್ದು ಏನು ಕಡ್ಡಾಯವಲ್ಲ. ಅದನ್ನು ಯಾವುದೇ ಒಂದು ಪೇಪರ್ನಲ್ಲಿ, ವೈಟ್ ಪೇಪರ್ನಲ್ಲಿ ಅಥವಾ ತನಗೆ ಬೇಕಾದಂಥ ಒಂದು ಪೇಪರ್ನಲ್ಲಿ ಕಾನೂನುಬದ್ಧವಾಗಿ ಬರೆದುಬಿಟ್ಟು ಅದಕ್ಕೆ ಸಾಕ್ಷಿಯನ್ನು ಹಾಕಿ ತನಗೆ ವಿಶ್ವಾಸ ಉಳ್ಳವಂಥ ವ್ಯಕ್ತಿಯ ಕೈಯಲ್ಲಿ, ಅಥವಾ ಮಗ ಇರ್ಬೋದು, ಮಗಳಿರ್ಬೋದು, ಯಾವುದೇ ಇರ್ಬೋದು, ವಿಶ್ವಾಸ ಉಳ್ಳಂಥ ವ್ಯಕ್ತಿಯ ಕೈಯಲ್ಲಿ ಅದನ್ನು ರಕ್ಷಣೆಯಾಗಿಡಲಿಕ್ಕೆ ಅವಕಾಶ ಮಾಡಿಕೊಡ್ಬೋದು. ಅಥವಾ ತಾನೇ ತನ್ನ ಸಂರಕ್ಷಣೆಯಲ್ಲಿ ಉಯಿಲನ್ನು ಇಟ್ಟುಕೊಳ್ಳಬಹುದು. ಅಥವಾ ಇನ್ನೂ ಕಾನೂನು ಭದ್ರತೆ ಬೇಕಂದರೆ ಸಂಬಂಧಪಟ್ಟಂಥ ತಾಲೂಕು ಅಥವಾ ಜಿಲ್ಲೆಯ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಹೋಗ್ಬಿಟ್ಟು ಅದನ್ನು ಕಾನೂನುಬದ್ಧವಾಗಿ ರಕ್ಷಣೆ ಮಾಡುವಂಥ ರೀತಿಯಲ್ಲಿ ಅಲ್ಲಿ ಪ್ರಿಸರ್ವ್ ಮಾಡತಕ್ಕಂಥ ಒಂದು ಹಕ್ಕು ಸಹ ಕರ್ತನಿಗೆ, ಉಯಿಲು ಮಾಡಿದಂಥ, ವೃತ್ತಪತ್ರ ಮಾಡಿದಂಥ ಕರ್ತನಿಗೆ ಇರ್ತಕ್ಕಂಥದ್ದನ್ನು ನಾವು ನೋಡಿ. ಕೆಲವೊಂದು ಸಂದರ್ಭದಲ್ಲಿ ಈ ರೀತಿಯಾದಂಥ ಉಯಿಲು ಅಥವಾ ವೃತ್ತಪತ್ರವನ್ನು ಬರೆದ ತಕ್ಷಣ ಅದನ್ನು ಮಾರ್ಪಡಿಸಲು ಬರುವುದಿಲ್ಲ, ತಿದ್ದುಪಡಿ ಮಾಡಲು ಬರುವುದಿಲ್ಲ ಅಂತೇಳಿ ಪ್ರಶ್ನೆಗಳು ಉದ್ಭವಿಸ್ತವೆ. ಯಾವುದೇ ಉಯಿಲನ್ನು ಕರ್ತನು ಮಾಡಿದ ತಕ್ಷಣ ಅದು ಅಂತಿಮ ಆಗೋದಿಲ್ಲ. ಅವನ ಜೀವಿತಾವಧಿ ಒಳಗಡೆ ಮೊದಲು ಮಾಡಿದಂಥ ಉಯಿಲಿಗೆ ತಿದ್ದುಪಡಿಯನ್ನು ತಂದು ಮತ್ತೆ ಹೊಸದಾಗಿ ಉಯಿಲನ್ನು ಮಾಡಿ, ವೃತ್ತಪತ್ರವನ್ನು ಮಾಡಿ, ಆ ಒಂದು ಹೊಸದಾಗಿ ಮಾಡತಕ್ಕಂಥ, ತಿದ್ದುಪಡಿ ಮಾಡತಕ್ಕಂಥ ವೃತ್ತಪತ್ರವನ್ನು ಸಹಜವಾಗಿ ನಾವು ಕೋಡಿಸಿಲ್ ಅಂತೇಳಿ ಕರಿತೀವಿ. ಇಂಥ ಒಂದು ಕೋಡಿಸಿಲ್ ಆದಂಥ ವೃತ್ತಪತ್ರವನ್ನು ನೋಂದಾಯಿಸಬೇಕಾಗುತ್ತೆ, ರಿಜಿಸ್ಟರ್ ಮಾಡಿಸಬೇಕಾಗುತ್ತೆ.
ಆಗ ಅದಕ್ಕೆ ಕಾನೂನಿನ ಮೌಲ್ಯ ಬರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ಅಂದರೆ ಕರ್ತನಾದಂಥವನು ತಾನು ಮಾಡಿದಂಥ ಉಯಿಲನ್ನು ಯಾವುದೇ ಸಂದರ್ಭದಲ್ಲಿ ಬದಲಾಯಿಸುವಂಥದ್ದು ಆಗುತ್ತೆ. ಬದಲಾಯಿಸಿದಾಗ ಬದಲಾದಂಥ ಉಯಿಲಿಗೆ ಕಾನೂನಿನ ಮೌಲ್ಯ ಸಿಗುತ್ತೆ. ಅದನ್ನು ರಿಜಿಸ್ಟರ್ಡ್ ಮಾಡಬೇಕಾಗುತ್ತೆ, ನೋಂದಣಿ ಮಾಡಬೇಕಾಗುತ್ತೆ. ಮೊದಲು ಮಾಡಿದಂಥ ಉಯಿಲು ಕಾನೂನಿನ ಪ್ರಕಾರ ಅದು ಅಪಮೌಲ್ಯ ಆಗುತ್ತೆ, ರದ್ದುಗೊಳ್ಳುತ್ತದೆ, ಇನ್ವ್ಯಾಲಿಡ್ ಆಗುತ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬೇಕಾಗುತ್ತೆ. ಸೊ ಈ ರೀತಿಯಾದಂಥ ಉಯಿಲು ಅಥವಾ ಮೃತ್ಯುಪತ್ರಗಳು ಇವತ್ತಿನ ನ್ಯಾಯಾಲಯಗಳಲ್ಲಿ ದಾಖಲಾದಂಥ ಸಂದರ್ಭದಲ್ಲಿ ಬಹಳಷ್ಟು ವಾದಿ ಪ್ರತಿವಾದಿಗಳಿದೆ, ಅಥವಾ ಕುಟುಂಬದಲ್ಲಿ ಮಾಡಿದಂಥ ಅಕ್ಕ ತಂಗಿರು, ಅಣ್ಣ ತಮ್ಮಿದ್ದರು, ತಾಯಂದಿರು, ಮಕ್ಕಳಂದಿರಲ್ಲಿ ಈ ಒಂದು ಚಾಲೆಂಜ್ ಆಗಿ ನ್ಯಾಯಾಲಯದಲ್ಲಿ ದಾವೆಗಳನ್ನು ಹೂಡ್ತಕ್ಕಂಥ ನಾವು ನೋಡ್ತೀವಿ. ಈ ರೀತಿ ಚಾಲೆಂಜ್ ಆಗಿ ನ್ಯಾಯಾಲಯಗಳಲ್ಲಿ ದಾವೆ ಬಂದ ಸಂದರ್ಭದಲ್ಲಿ ಇಂಥ ಒಂದು ಉಯಿಲುಗಳು ಸಹಜವಾಗಿದ್ದವೋ, ನೈಜವಾಗಿದ್ದವೋ, ಇಲ್ಲವೋ ಎಂಬತಕ್ಕಂಥದ್ದು ಸಂಪೂರ್ಣ ನ್ಯಾಯಾಲಯ ಪರಿಗಣಿಸಿ ಆ ಒಂದು ಪರಿಗಣಿಸಿದ ನಂತರ ಅದನ್ನು ಸಾಕ್ಷಿಗಳಿಗೆ ತೆಗೆದುಕೊಳ್ತದೆ, ಎವಿಡೆನ್ಸಿಗೆ ತೆಗೆದುಕೊಳ್ತದೆ. ಈ ರೀತಿಯಾದಂಥ ನೈಜವಾಗಿದೆ ಉಯಿಲು ಅಂತೇಳಿ ಪ್ರಮಾಣೀಕೃತ ಪತ್ರವನ್ನು ನ್ಯಾಯಾಲಯ ಪರಿಗಣಿಸಿದ ನಂತರ ಅದನ್ನು ನಾವು ಪ್ರೊಬೇಟ್ಗೆ ತೆಗೆದುಕೊಳ್ತಾರೆ. ಈ ರೀತಿ ಆ ಒಂದು ಉಯಿಲನ್ನು ನಮ್ಮ ನ್ಯಾಯಾಲಯದ ವ್ಯವಸ್ಥೆ ಒಳಗಡೆ ಪ್ರೊಬೇಟ್ ಅಂತೇಳಿ ನಾವು ಕರಿತಾ ಇದ್ದೀವಿ. ಇಂಥ ಒಂದು ಪ್ರೊಬೇಟ್ಗೆ ತೆಗೆದುಕೊಳ್ಳಿಕ್ಕೆ ನ್ಯಾಯಾಲಯ ತೆಗೆದುಕೊಳ್ಳಿಕ್ಕೆ ವಕೀಲರಾಗಲಿ ಅಥವಾ ಕಕ್ಷಿದಾರರಾಗಲಿ ಯಾವುದೇ ವಿಧವಾದಂಥವನ್ನು ಅರ್ಜಿ ಹಾಕುವಂಥ ಅವಶ್ಯಕತೆ ಇಲ್ಲ. ಅರ್ಜಿ ಹಾಕಲಿಕ್ಕೆ ಸಮಯದ ಒಂದು ಕಾಲಮಿತಿಯು ಸಹ ಇರದೇ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಹೀಗೆ ಒಬ್ಬ ವ್ಯಕ್ತಿ ತನ್ನ ಆಸ್ತಿಯನ್ನು ಮರಣದ ನಂತರ ಯಾರಿಗೆ ವಿಲೇವಾರಿ ಆಗಬೇಕು, ಯಾರಿಗೆ ಎಷ್ಟು ಹೋಗಬೇಕು ಎಂಬತಕ್ಕಂಥದ್ದನ್ನು ತನ್ನ ಇಚ್ಛೆಯನ್ನು, ತನ್ನ ಅಪೇಕ್ಷೆಯನ್ನು ಕಾನೂನುಬದ್ಧವಾಗಿ ಘೋಷಣೆ ಮಾಡ್ತಕ್ಕಂಥದ್ದು, ಅದು ಲಿಖಿತ ರೂಪವಾಗಿ ಕಾನೂನುಬದ್ಧವಾಗಿ ಘೋಷಣೆ ಮಾಡಿದಾಗ ಅಂಥ ಒಂದು ಉಯಿಲಿಗೆ ಮೃತ್ಯುಪತ್ರಕ್ಕೆ ಮಾತ್ರ ನ್ಯಾಯಾಲಯ ನೈಜ ಮೃತ್ಯುಪತ್ರ ಅಂತೇಳಿ ಪರಿಗಣಿಸಿ ಅದನ್ನು ಪ್ರೊಬೇಟ್ ಆಗಿ ತೆಗೆದುಕೊಂಡು ಎವಿಡೆನ್ಸ್ ಮಾಡಿಸ್ತದೆ, ಎವಿಡೆನ್ಸಿಗೆ ಅವಕಾಶ ಮಾಡಿಕೊಡ್ತದೆ. ಆಗ ಅಂತಿಮವಾಗಿ ಈ ಒಂದು ಯಾವುದೇ ಒಂದು ಉಯಿಲು ಅಥವಾ ಮೃತ್ಯುಪತ್ರ ನ್ಯಾಯಾಲಯದ ವ್ಯಾಪ್ತಿ ಒಳಗಡೆ ಚಾಲೆಂಜಿಗೆ ಅವಕಾಶ ಬಂದಾಗ ಇಂಥ ಒಂದು ಕಾನೂನುಬದ್ಧವಾದಂಥ ಉಯಿಲನ್ನು, ಮೃತ್ಯುಪತ್ರವನ್ನು ಯಾರಾದರೂ ಕರ್ತನಾದಂಥವನು ತನ್ನ ಕುಟುಂಬದ ಸದಸ್ಯನಿಗೆ ಮಾಡಿಕೊಟ್ಟಾಗ ಆಗ ಮಾತ್ರ ಅದು ಮೌಲ್ಯಯುತವಾದಂಥ ಮೃತ್ಯುಪತ್ರ, ಕಾನೂನುಬದ್ಧವಾದಂಥ ಮೃತ್ಯುಪತ್ರ ಅಂತೇಳಿ ಅನ್ನಿಸ್ತದೆ. ಸೊ ಎಷ್ಟೋ ಸಾರ್ವಜನಿಕರಿಗೆ ಮತ್ತು ಜನರಿಗೆ ಮತ್ತು ಕಕ್ಷಿದಾರರಿಗೆ ಮತ್ತು ನಮ್ಮಂಥ ವಕೀಲರುಗಳಿಗೆ ಉಯಿಲು ಅಥವಾ ಮೃತ್ಯುಪತ್ರ ಯಾವ ನಿಯಮಗಳು, ಯಾವ ಆಧಾರಗಳ ಮೇಲೆ ಈ ಒಂದು ಉಯಿಲು ಅಥವಾ ಮೃತ್ಯುಪತ್ರ ಮಾಡಿರಬೇಕು ಎಂಬತಕ್ಕಂಥ ನಿಯಮಗಳನ್ನು ಸಾರ್ವಜನಿಕರಿಗೆ ಗೊತ್ತಾಗಬೇಕು, ಕಕ್ಷಿದಾರರಿಗೆ ಗೊತ್ತಾಗಬೇಕು, ಮತ್ತು ಕುಟುಂಬದ ಸದಸ್ಯರುಗಳಿಗೆ ಗೊತ್ತಾಗಬೇಕು, ಮತ್ತು ನಮಗೂ ಸಹ ಗೊತ್ತಾಗಬೇಕು ಎಂಬತಕ್ಕಂಥ ಹಿನ್ನೆಲೆಯನ್ನು ಇಟ್ಕೊಂಡು ನಾನು ಈ ಒಂದು ಉಯಿಲು ಅಥವಾ ಮೃತ್ಯುಪತ್ರ, ವಿಲ್ ಡೀಡ್ ಎಂಬತಕ್ಕಂಥ ಒಂದು ವಿಡಿಯೋವನ್ನು ನಿಮ್ಮ ಮುಂದೆ ಹೇಳಿದ್ದೀನಿ. ಸೊ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ವೀಕ್ಷಿಸಿ ಮತ್ತು ನನ್ನ ಚಾನಲ್ಗೆ ಕಮೆಂಟನ್ನು ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತೇಳಿ ಹೇಳ್ತಾ ಸೊ ಇವತ್ತಿನ ವಿಡಿಯೋಕ್ಕೆ ವಿರಾಮವನ್ನು ಹೇಳ್ತೀನಿ. ಸೊ ಇನ್ನೊಂದು ವಿಷಯವನ್ನು ತೆಗೆದುಕೊಂಡು ನಾನು ನಿಮ್ಮ ಮುಂದೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.